ಎರಡು ಮೆದುಳಿನ ಕಾಯಿಲೆಗಳ ಬಗ್ಗೆ ಎರಡೂ ಕೂಡ ತುರ್ತು ಚಿಕಿತ್ಸೆ ಬೇಕು ಈ ಕಾಯಿಲೆಗಳಲ್ಲಿ. ಒಂದು ತಲೆ ಅಪಘಾತ, ಎರಡನೇದು ಪಾರ್ಶ್ವವಾಯು ರೋಗ. ತಲೆ ಅಪಘಾತ ಆದಾಗ ನಿಮಗೆಲ್ಲರಿಗೂ ಗೊತ್ತು, ಗಂಭೀರವಾದ ತಲೆ ಅಪಘಾತ ಆದಮೇಲೆ ಮನುಷ್ಯ ಮೊದಲಿನ ಥರ ಜೀವನ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನು ಮಾಡಬೇಕು ಅಂದರೆ, ಮೊದಲು ತಲೆ ಅಪಘಾತ ಆಗಿದ ತಕ್ಷಣ ನೀವು ಗುಡ್ ಸ್ಯಾಮರಿಟನ್ ಹಾಕಬೇಕು. ಪಬ್ಲಿಕ್ ಬರೀ ನಿಂತ್ಕೊಂಡು ಮೊಬೈಲ್ ತಗೊಂಡು ಫೋಟೋ ತೊಗೊಳ್ಳೋದಲ್ಲ, ಆ ರೋಗಿನ ಹೆಲ್ಪ್ ಮಾಡಬೇಕು. ಅದರಲ್ಲಿ ಏನು ಮಾಡಬೇಕು ಅಂದರೆ, ನಾವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಇರುತ್ತೆ, ಇದನ್ನು ಕಲಿಬೇಕು. ನಾವು ಒಂದು ತಪ್ಪು ಏನು ಮಾಡ್ತೀವಿ ಅಂದರೆ, ರೋಗಿ ಕೆಳಗೆ ಬಿದ್ದ ತಕ್ಷಣ ಹೋಗ್ಬಿಟ್ಟು ನೀರು ಕುಡಿಸ್ಲಿಕ್ಕೆ ಹೋಗ್ತೀವಿ. ಅವನು ಅರ್ಧಂಬರ್ಧ ಜೀವದಲ್ಲಿ ಇರ್ತಾನೆ, ಅರ್ಧಂಬರ್ಧ ಜ್ಞಾನ ಇರುತ್ತೆ. ನೀವು ನೀರು ಕುಡಿಸ್ಬಿಟ್ರೆ ಅದು ವಿಷ ಕುಡಿಸ್ದಂಗೆ ಆಗ್ಬಿಡುತ್ತೆ ಒಂದೊಂದು ಸಲ. ಸೊ ಆ ನೀರು ಅರ್ಧ ಹೊಟ್ಟೆ ಒಳಗೆ ಹೋದರೆ ಅರ್ಧ ನಿಮ್ಮ ಶ್ವಾಸಕೋಶದೊಳಗೆ ಹೋಗ್ಬಿಟ್ಟು ನಿಮೋನಿಯಾ ಆಗಿಬಿಡುತ್ತೆ. ಈ ಥರ ಸಿಂಪಲ್ ತಪ್ಪುಗಳನ್ನು ನಾವು ಮಾಡಬಾರ್ದು. ಅದಕ್ಕೆ ನಾವು ಟ್ರೈನ್ ಆಗಬೇಕು. ಆಯಿತು, ಒಂದು ಸಲ ನಾವು ರೋಗಿನ ಆಸ್ಪತ್ರೆಗೆ ತಲುಪಿದ ಮೇಲೆ ನಾವು ಏನು ಮಾಡ್ತೀವಿ, ಗೋಲ್ಡನ್ ಹವರ್ ಅಂತ ಇರುತ್ತೆ. ಸೊ ಬ್ರೈನ್ ಡ್ಯಾಮೇಜಲ್ಲಿ ಎರಡು ಥರದ ಬ್ರೈನ್ ಡ್ಯಾಮೇಜ್ ಆಗ್ತದೆ. ಒಂದು ಪ್ರೈಮರಿ ಬ್ರೈನ್ ಡ್ಯಾಮೇಜು ಬಿದ್ದ ತಕ್ಷಣ ಆಗಿಬಿಡುತ್ತೆ, ಅದಕ್ಕೆ ನಾವೇನು ಜಾಸ್ತಿ ಮಾಡೋಕ್ಕಾಗಲ್ಲ. ಸೆಕೆಂಡ್ರಿ ಬ್ರೈನ್ ಡ್ಯಾಮೇಜ್ ಆಗೋದು ಏನಕ್ಕಪ್ಪ ಅಂತ ಹೇಳಿದ್ರೆ, ಲೋ ಆಕ್ಸಿಜನ್ನಿಂದನೂ ಮತ್ತು ಲೋ ಬ್ಲಡ್ ಪ್ರೆಷರಿಂದ. ಇವೆರಡನ್ನೂ ನಾವು ಪ್ರಿವೆಂಟ್ ಮಾಡ್ಬೋದು ಈಸಿಲಿ. ಬೇಗ ಆ ರೋಗಿ ಆಸ್ಪತ್ರೆಗೆ ತಲುಪಿದ್ರೆ ಇವನ್ನೆಲ್ಲ ಪ್ರಿವೆಂಟ್ ಮಾಡಿ, ಆಪ್ರೇಷನ್ ಮಾಡಿ, ನಾವು ಆಪ್ರೇಷನ್ ಇಲ್ಲದೆ ಬೇರೆ ಚಿಕಿತ್ಸೆಗಳು ಕೊಟ್ಟು ಏನೋ ಮಾಡಿ ರೋಗಿನ ಬೆಸ್ಟ್ ಔಟ್ಕಮ್ ಕೊಡ್ಬೋದು. ಬಟ್ ಇದೆಲ್ಲ ಡಿಪೆಂಡ್ಸ್ ಆನ್ ದ ಗೋಲ್ಡನ್ ಹಾರ್. ಸೊ ದಯವಿಟ್ಟು ಆಗಿದ ತಕ್ಷಣ ಆಸ್ಪತ್ರೆಗೆ ತಲುಪಿಸಿ. ಪಬ್ಲಿಕ್ಕು ದಯವಿಟ್ಟು ಹೆಲ್ಪ್ ಮಾಡಿ. ನಾವು ಪೊಲೀಸವ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಗೌರ್ಮೆಂಟವ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ತಲುಪಿಸೋವ್ರನ್ನ, ಹೆಲ್ಪ್ ಮಾಡೋವ್ರನ್ನ ನಾವು ಏನು ನಿಮ್ಗೆ ಹಿಡ್ಕೊಂಡು ಕೂತ್ಕೊಳ್ಳಲ್ಲ ಆಸ್ಪತ್ರೆಯಲ್ಲಿ, ನಿಮಗೆ ಬೇಗ ಬಿಟ್ಬಿಡ್ತೀವಿ. ಎರಡನೇ ಕಾಯಿಲೆ ಏನಪ್ಪ ಅಂದರೆ ಪಾರ್ಶ್ವವಾಯು ರೋಗ, ಸ್ಟ್ರೋಕ್ನ ಹೆಂಗಪ್ಪ ಐಡೆಂಟಿಫೈ ಮಾಡಬೇಕು, ಒಂದು ಫಾರ್ಮುಲಾ ಇದೆ. ನಾವು ಇವತ್ತು ಇದ್ರ ಬಗ್ಗೆ ಸುದ್ದಿಗೋಷ್ಠಿನಲ್ಲಿ ಮಾತಾಡಿದ್ವಿ. ಏನಪ್ಪ ಅಂದರೆ BEFAST ಅಂತ. ಬಿ ಅಂದರೆ ಬ್ಯಾಲೆನ್ಸು, ಐ ಅಂದರೆ ಐಯಲ್ಲಿ ಸಡನ್ ಬ್ಲೈಂಡ್ನೆಸ್ ಥರ ಆಗಿ ಮತ್ತೆ ಇಂಪ್ರೂವ್ ಆಗುವಂಥದ್ದು. ಎಫ್ ಅಂದರೆ ಫೇಸು, ಅಂದರೆ ಬಾಯಿ ಒಂದು ಕಡೆ ಓಲೋದು. ಎ ಅಂದರೆ ಆಮು, ಕೈ ಸಡನ್ಲಿ ಇದಕ್ಕಿದ್ದಂಗೆ ಮೊಬೈಲು ಏನೋ ಹಿಡ್ಕೊಂಡಿದ್ದೀರ ಬಿದೋಗ್ಬಿಡೋದು. ಸ್ಪೀಚ್ ಅಂದರೆ ಮಾತು ತೊದಲು ಹೋಗೋದು. ಇವು ಯಾವುದೇ ಆದಾಗ ಟಿ ಈಸ್ ವೆರಿ ಇಂಪಾರ್ಟೆಂಟ್. ಟಿ ಏನಪ್ಪ ಅಂತ ಹೇಳಿದ್ರೆ ಟೈಮು, ಬೇಗ ಬರಬೇಕು. ಎಷ್ಟು ಬೇಗ ಬರಬೇಕು? ಇವೆಲ್ಲ ಆದಾಗ ನೀವು 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಒಂದು CT ಸ್ಕ್ಯಾನ್ ಮಾಡಿಬಿಟ್ಟು ನಾವು ಒಂದು ಕ್ಲಾಟ್ ಬಸ್ಟರ್ ಇಂಜೆಕ್ಷನ್, ಟೆನೆಕ್ಟಪ್ಲೇಸ್, ಆಲ್ಟಿಪ್ಲೇಸ್ ಅಂತ ಇಂಜೆಕ್ಷನ್ಸ್ ಇದ್ದಾವೆ, ಇದನ್ನು ಕೊಟ್ಟು ಬಂದಾಗ್ಬಿಟ್ಟಿರೋ ರಕ್ತನಾಳನ ನಾವು ಓಪನ್ ಮಾಡ್ಬೋದು. ಇದಾಗಿಲ್ಲ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಇದೆ. ಇವೆಲ್ಲ ಟ್ರೀಟ್ಮೆಂಟ್ಗಳು ಮೊದಲು ಇರಲಿಲ್ಲ, ಈಗ ತಾನೇ ಇತ್ತೀಚೆಗೆ ಬಂದಿರುವಂಥ ಟ್ರೀಟ್ಮೆಂಟು. ನಾವು ಒಂದು ಸ್ಟೆಂಟ್ನ ಒಳಗೆ ಪಾಸ್ ಮಾಡಿ ಎಲ್ಲಿ ಕ್ಲಾಟ್ ಆಗಿದೆಯೋ ಆ ಕ್ಲಾಟ್ನ ಹಿಡ್ಕೊಂಡು ಅದನ್ನೇ ತೆಗೆದುಬಿಡ್ಬೋದು, ಮತ್ತೆ ರಕ್ತಚಾಲನ ರೀಎಸ್ಟಾಬ್ಲಿಷ್ ಮಾಡ್ಬೋದು. ಬಟ್ ಇದು ನೀವು ಲೇಟ್ ಬಂದರೆ ಇದರಿಂದ ದುಷ್ಪರಿಣಾಮ ಆಗಿಬಿಡುತ್ತೆ, ಪರಿಣಾಮ ಆಗೋಕ್ಕಿಂತ. ಸೊ ಆದ ಕಾರಣ 6 ಗಂಟೆ ಮ್ಯಾಕ್ಸಿಮಮ್ ಅದ್ರ ಒಳಗೆ ಬರಲಿಕ್ಕೆ ಟ್ರೈ ಮಾಡಿ. ಇನ್ನೊಂದೇನಪ್ಪ ಅಂದರೆ ಮೈನರ್ ಸ್ಟ್ರೋಕ್, ವಾರ್ನಿಂಗ್ ಸ್ಟ್ರೋಕ್ ಅಂತ ಆಗುತ್ತೆ. ಇದನ್ನು TIA ಅಂತ ಹೇಳ್ತೀವಿ ನಾವು. TIAನಲ್ಲಿ ಏನಾಗುತ್ತೆ ಅಂದರೆ ಇವೆಲ್ಲ ತೊಂದರೆಗಳಾಗಿ ಮತ್ತೆ ಇಂಪ್ರೂವ್ ಆಗಿಬಿಡ್ತದೆ. ಕೈ ಬಿದೋಗ್ಬಿಡುತ್ತೆ, ಸ್ವಲ್ಪ ಹೊತ್ತರಲ್ಲಿ ಸರಿ ಹೋಗುತ್ತೆ. ಮಾತು ತೊದಲೋಗುತ್ತೆ, ಸ್ವಲ್ಪ ಹೊತ್ತರಲ್ಲಿ ಸರಿ ಹೋಗುತ್ತೆ. ರೋಗಿ ಏನು ಅಂದ್ಕೊಳ್ತಾನೆ, ಏನೋ ಮಾಮೂಲಿ ಆಯ್ತಪ್ಪ, ಹೋಗೋದು ಬೇಡ ಆಸ್ಪತ್ರೆಗೆ ಅಂತ. ಬಟ್ ಕೆಲವೊಂದು ದಿನ ಒಳಗೆ ಅವನಿಗೆ ಮೇಜರ್ ಸ್ಟ್ರೋಕ್ ಆಗಿಬಿಡ್ಬೋದು. ಇದನ್ನು ಕೂಡ ನೀವು ಐಡೆಂಟಿಫೈ ಮಾಡಿ ವೈದ್ಯರಿಗೆ ಬಂದು ನೀವು ನೋಡಿದ್ರೆ, ಅದನ್ನು ನಾವು ಚಿಕಿತ್ಸೆ ಮಾಡಿ, ಎಲ್ಲಾದರೂ ಬ್ಲಾಕ್ಸ್ ಇದ್ದರೆ ಅದನ್ನು ಓಪನ್ ಮಾಡಿಬಿಟ್ರೆ ಈ ಪರ್ಮನೆಂಟ್ ಆಗುವಂಥ ಡ್ಯಾಮೇಜ್ನ ನಾವು ಪ್ರಿವೆಂಟೇ ಮಾಡಿಬಿಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ನಾವು ಪಬ್ಲಿಕ್ ಏನಪ್ಪ ಕಳಿಸ್ಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು? ತಲೆ ಅಪಘಾತನ ಪ್ರಿವೆಂಟ್ ಮಾಡಲಿಕ್ಕೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಹೆಲ್ಮೆಟ್ ಹಾಕ್ಕೋಬೇಕು, ಕುಡಿದ್ಬಿಟ್ಟು ಓಡಿಸಬಾರ್ದು, ಪೊಲೀಸವ್ರು ಹೇಳೋ ಮಾತನ್ನ ಕೇಳಬೇಕು. ಅವ್ರು ನಮಗೆ ಹೆಲ್ಪ್ ಮಾಡಲಿಕ್ಕಿರೋದು ನಮ್ಮ ಶತ್ರುಗಳಲ್ಲ ಅವರು. ಸೊ ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ತಲೆ ಅಪಘಾತನ ಪ್ರಿವೆಂಟೇ ಮಾಡಿಬಿಡ್ಬೋದು. ಎಷ್ಟೊಂದು ಜನ ಹುಡುಗರು ಹೆಲ್ಮೆಟ್ ಹಾಕದೆ ವೀಲಿ ಮಾಡಿಕೊಂಡು ನಮ್ಮ ಮೈಸೂರಲ್ಲಿ ಬಿದ್ದು ಬರ್ತಾರೆ. ಅವರು ಪ್ರೈಮ್ ಆಫ್ ದರ್ ಲೈಫಲ್ಲಿ ಜೀವನ ಕಳ್ಕೊಳ್ತಾರೆ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಇದೆಲ್ಲ ಟ್ರಾಫಿಕ್ ವೈಲೇಷನ್ಸ್ ಮಾಡಬೇಡಿ. ಪಾರ್ಶ್ವವಾಯು ರೋಗನ ಪ್ರಿವೆಂಟ್ ಮಾಡೋದು ಏನಪ್ಪ ಅಂದರೆ ಹೆಲ್ದಿ ಫುಡು, ಹೆಲ್ದಿ ಲೈಫ್ ಸ್ಟೈಲು, ಎಕ್ಸಸೈಸು, ಸ್ಮೋಕಿಂಗ್, ಆಲ್ಕೋಹಾಲ್ನ ಬಿಡೋದು. ಇದನ್ನೆಲ್ಲ ಮಾಡಿಕೊಂಡ್ರೆ ಇವೆಲ್ಲ ಕಾಯಿಲೆಗಳು ಬರೋದೇ ಇಲ್ಲ. ನೀವು ನಮ್ಮ ಹತ್ರ ಬರಲೇಬೇಡಿ. ಬಂದರೆ ಬೇಗ ಬನ್ನಿ. ದಿಸ್ ಈಸ್ ಅವರ್ ಮೆಸೇಜ್ ಟು ದ ಪಬ್ಲಿಕ್. ಥ್ಯಾಂಕ್ ಯು.